ಇಂದು ನಾವು ಸಂತ ಜೋಸೆಫರ ವಾರ್ಷಿಕ ಮಹೋತ್ಸವವನ್ನು ಆನೇಕಲ್ಲಿನ ಎಲ್ಲ ಕಥೋಲಿಕ ಕ್ರೈಸ್ತರು ಆಚರಿಸುತ್ತಿದ್ದೇವೆ. ಇದೊಂದು ವಾರ್ಷಿಕ ಮಹೋತ್ಸವ. ಈ ಆನೇಕಲ್ನಲ್ಲಿ ಕಥೋಲಿಕ ಕ್ರೈಸ್ತರ ಈ ವಾಸ್ತವತೆ ಏನಿದೆ, ಇದು ಸರಿಸುಮಾರು 13ನೇ ಶತಮಾನದಿಂದ ಇಲ್ಲಿ ಕ್ರೈಸ್ತರು ಇದ್ದಾರೆ ಅಂತೇಳಿ ನಮ್ಮ ಇತಿಹಾಸದ ಪುಟಗಳು ತಿಳಿಸುತ್ತವೆ. ತದನಂತರ 18ನೇ ಶತಮಾನದಲ್ಲಿ ನಮ್ಮ ಸ್ವಾಮಿ ಮ್ಯಾನ್ಯುಯಲ್ ಡಿಕ್ಕುನರ್ ಅವರ ಸಮಾಧಿ ಆನೇಕಲ್ ಮತ್ತು ತಮಿಳುನಾಡಿನ ಬಾರ್ಡರ್ನಲ್ಲಿರುವುದು ನಮಗೆ ಸಾಕ್ಷಿಯಾಗಿದೆ. ಅದಾದ ಬಳಿಕ ಹಲವಾರು ವರ್ಷಗಳಿಂದ ಕ್ರೈಸ್ತ ಸಮುದಾಯ ಇಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಸ್ಮರಿಸುತ್ತಾ ಇಲ್ಲಿ ಜೀವಿಸುತ್ತಿದೆ. ಈ ಧರ್ಮಕೇಂದ್ರ ಸಂತ ಜೋಸೆಫರಿಗೆ ಮೀಸಲಾಗಿಟ್ಟಂಥ ಧರ್ಮಕೇಂದ್ರ. ಸಂತ ಜೋಸೆಫರ ಆದರ್ಶಗಳಾದಂತಹ ಸರಳ ಜೀವನ, ವಿಶ್ವಾಸಭರಿತ ಜೀವನ ನಮ್ಮದಾಗಲಿ ಅಂತೇಳಿ ಇವತ್ತು ಅನೇಕ ಕ್ರೈಸ್ತ ಭಕ್ತಾದಿಗಳು ಇಲ್ಲಿ ಸೇರಿ ಸರಿಸುಮಾರು 500 ಮಂದಿಯಷ್ಟು ಜನರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಲಿಪೂಜೆಯಲ್ಲಿ ಭಾಗವಹಿಸಿ ನಮ್ಮ ಧರ್ಮಾಧ್ಯಕ್ಷರಾದಂತಹ ಸತೀಶ್ ರವರು ಇಲ್ಲಿ ಬಲಿಪೂಜೆಯನ್ನು ಅರ್ಪಿಸಿ ಈ ಕಾರ್ಯಕ್ಕೆ ಮೆರಗನ್ನು ಕೊಟ್ಟಿದ್ದಾರೆ. ಈ ಒಂದು ಸಂತಸವನ್ನು ನಾವು ಎಲ್ಲೆಡೆ ಹಂಚಿಕೊಳ್ಳುವಾಗ ಸಂತ ಜೋಸೆಫರ ಸರಳ ಜೀವನ ನಮ್ಮದಾಗಲಿ, ವಿಶ್ವಾಸಭರಿತ ಜೀವನ ನಮ್ಮದಾಗಲಿ, ಎಲ್ಲರೊಡನೆ ಬೆರೆತು ಸಹಜೀವಿಗಳಂತೆ ಜೀವಿಸುವ ಜೀವನ ನಮ್ಮದಾಗಲಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ಸಂತ ಜೋಸೆಫರ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಮೂರು ದಿನಗಳು ಹಾಗೂ ಇಂದು ನಡೆದ ಎಲ್ಲ ಈ ದೈವಿ ಕಾರ್ಯದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಹರಸಿದ್ದಾರೆ. ಸಂತ ಜೋಸೆಫರ ಜೀವನ ಶೈಲಿ ಒಂದು ಆದರ್ಶಮಯ ಧೈರ್ಯ ತುಂಬಿದ ಜೀವನ ನಮ್ಮದಾಗಲೆಂದು, ವಿಶ್ವಾಸ ಭರಿತ ಜೀವನ ನಡೆಸುವವರಾಗಲೆಂದು ಪ್ರಾರ್ಥಿಸಿ ನಾವು ಹರಸಿದ್ದೇವೆ. ತಂದೆ ದೇವರಿಗೂ, ಪಿತಂತ್ರಿ ಸುತ ದೇವರಿಗೂ, ಪವಿತ್ರಾತ್ಮ ದೇವರಿಗೂ ಸ್ತುತಿ ಸಲ್ಲಿಸೋಣ. ವಿಶೇಷವಾಗಿ ಇವೆಲ್ಲವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮ ವಿಶ್ವಾಸವು ಸಲ್ಲಿಸೋಣ. ಪರದಿಂದ ಅವರಿಗೆ ಮನ್ನವನ್ನು ಕೊಡ್ತೀರಿ. ಪ್ರಭುವೇ, ಈ ಅದ್ಭುತಕರ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುತ್ತೇವೆ.
ಮತ್ತು ನಿಮ್ಮ ಮೊದಲ ಸತ್ತಾಗಿ ಪಾಪಿಯಾಗಿ ನಮಗಾಗಿ ಈಗಲೂ ನಮ್ಮ